ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕ್ ಮಾಡಿ, ವಿಡಿಯೋನ ಕಂಟಿನ್ಯೂ ಮಾಡಿ. ಈ ಲಾಗ್ ಬಂದು ನಮ್ಮ ಬರ್ತ್ಡೇ ದಿನದ ಲಾಗು ಯಾವ ರೀತಿ ಆಯಿತು ಏನು ಅಂತೇಳ್ಬಿಟ್ಟು. ಸೊ ನಾನು ಅಂದ್ಕೊಂಡಿದ್ದೊಂದು ಆಗಿಲ್ಲ, ಯಾಕೆ ಏನು ಅಂತ ಎಲ್ಲ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಇನ್ನು ಅವತ್ತು ಇನ್ನು ನಾರ್ಮಲಾಗಿ ವೀಕ್ಲಿ ಪೂಜೆ ಇರುತ್ತಲ್ವ, ಸೊ ಹಾಗಾಗಿ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡ್ಕೊಂಬಿಟ್ಟು ಇನ್ನು ಪೂಜೆ ಎಲ್ಲ ಮಾಡ್ಕೊಬಿಟ್ಟು ಇನ್ನು ಆಮೇಲೆ ನಾನ್ ವೆಜ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇನ್ನು ಅದಕ್ಕೂ ಮುಂಚೆ ನಾನ್ ವೆಜ್ ಮಾಡೋಕ್ಕೂ ಮುಂಚೆ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಪೂಜೆ ಮಾಡ್ಕೊಂಬಿಟ್ಟು ಇನ್ನು ಮಾರ್ನಿಂಗ್ ಎದ್ದಿದ ತಕ್ಷಣ ಓದ್ ಬರ್ತ್ಡೇ ಅಮ್ಮ ಬರ್ತ್ಡೇ ಥ್ಯಾಂಕ್ ಯು ಬಂಗಾರಿ, ಥ್ಯಾಂಕ್ ಯು ಬಂಗಾರಿ. Happy birthday to you. Happy birthday to you. Happy birthday dear mommy. Happy birthday to you. Thank you. Thank you. Sit and put Kannada. I don't have a birthday gift. Huh? I don't have a birthday gift. ಯಾಕೆ ತಂದಿಲ್ಲ? Papa's not letting me. Mama birthday gift. ನಿಂಗೆ ಬರ್ತೀವಿ. Can buy something. ಏನು ತಗೋಬೇಕು? My money. ಯಾವ ಮನೆ ಕೊಟ್ಟಿದ್ದೆ ನಾನು? I don't know. You can buy whatever you want. Can you put? Can you put? Where's the garden? ಅಲ್ಲ ಬೇರೆ ಕೊಡ್ತಾನೆ, ಇರು ಕೊಡ್ತಾನೆ, ಅವಳು ಕೊಡ. ಥ್ಯಾಂಕ್ ಯು. ಅಲ್ಲ ಅಮ್ಮಗೆ $20 ಬರ್ತಿ ಗಿಫ್ಟ್ ಇತ್ತು. ನನಗೇನು ಬೇಡ, ನೀನು ಇಟ್ಕೋ ಹೋಗು. ಏಕೆ ಪರವಾಗಿಲ್ಲ, ನೀನು ಇಟ್ಕೋ. ಇಟ್ಸ್ ಓಕೆ ಬಿಡು, ಪಪ್ಪ ಏನಾದರೂ ಕೊಡು. కితికా ఉందా? ఏంది ఉంది? ఏమి ఇస్తాము కితికాకి? ಬೇಬಿ ಶಾರ್ಕ್ ಕೊಡ್ತೀಯಾ? ಓ ಅಮ್ಮಗೆ ಮಮ್ಮಿ ಶಾರ್ಕ್ ಕೊಡ್ತೀಯಾ ನನಗೆ? ಎಲ್ಲಿಂದ ತರ್ತೀಯಾ? ಡ್ಯಾಡಿ ಶಾರ್ಕ್ ಎಲ್ಲಿದೆ? ಡ್ಯಾಡಿ దగ్గర ಡ್ಯಾಡಿ ಶಾರ್ಕ್ ಡ್ಯಾಡಿ ಇస్తారు. ನನಗೆ ಏನು ಬೇಡ. ಇನ್ನು ಮಾರ್ನಿಂಗ್ ಟಿಫನ್ಗೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಓಟ್ಸ್ ಸ್ಮೂತಿ ಮಾಡಿಕೊಟ್ಬಿಟ್ಟೆ. ಯಾಕಂದರೆ ಮಧ್ಯಾಹ್ನ ಸ್ವಲ್ಪ ನಾನ್ ವೆಜ್ ಅದು ತಿಂತಾರೆ, ಹೆವಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾರ್ನಿಂಗು ಸ್ವಲ್ಪ ಓಟ್ಸ್ ಸ್ಮೂತಿ ಮಾಡಿಕೊಟ್ಬಿಟ್ಟೆ. ಫಸ್ಟ್ ಟೈಮ್ ಜಿಶಿಗೂ ಅಮ್ಮನಿಗೆ ಏನಾದರೂ ಬರ್ತ್ಡೇ ಗಿಫ್ಟ್ ಕೊಡಬೇಕು ಅಂತ ಅನ್ನಿಸ್ತು, ಅಂತ ಒಂಥರ ಖುಷಿ ಆಯಿತು. ಅಂದರೆ ನಾರ್ಮಲಾಗಿ ಪ್ರತಿ ವರ್ಷವೂ ಅಂದರೆ ಏನೋ ಒಂದು ಗ್ರೀಟಿಂಗ್ ಥರ ಲೈಕ್ ಇಲ್ಲ ಅಂದರೆ ಆ ಥರ ಪೇಪರಲ್ಲಿ ಮಾಡಿ ಕೊಡ್ತಾಯಿದ್ದ, ಇಲ್ಲ ಒಂಥರ ಡ್ರಾಯಿಂಗ್ ಥರ ಮಾಡಿ ಆ ಥರ ಏನಾದರೂ ಕೊಡ್ತಾಯಿದ್ದ. ಫಸ್ಟ್ ಟೈಮ್ ಈ ರೀತಿ ಅವನು ಫಸ್ಟ್ ಒಂದು $10 ಕೊಟ್ಟ, ಮತ್ತು ಏನಾಯಿತೋ ಏನೋ ಗೊತ್ತಿಲ್ಲ ಅವನಿಗೆ, ಮತ್ತೆ ಬೇಡಮ್ಮ ಕೊಡು ಅಂತೇಳಿ $10 ವಾಪಸ್ ಇಸ್ಕೊಂಡು $20 ಕೊಟ್ಟ. ಅವನು ಅಂತ ಹೇಳ್ಬಿಟ್ಟು ಸ್ವಲ್ಪ ಮನಿ ಸೇವ್ ಮಾಡ್ಕೊತಾ ಇದ್ದಾನೆ. ಅಂದರೆ ಏನಾದರೂ ನಾವು ಹೇಳ್ದಾಗ ಅಂಥ ಕೆಲಸ ಅಂದರೆ ಯಾವಾಗಲೂ ಕೊಡಲ್ಲ, ನಾವು ಇಂಥದ್ದು ಮಾಡಿದ್ರೆ ಕೊಡ್ತೀವಿ ಅಂತ ಹೇಳಿರ್ತೀವಲ್ಲ, ಸೊ ಅದು ಮಾಡಿದಾಗ ಕೊಟ್ಟಿರ್ತೀವಿ. ಸೊ ಅವನಿಗೆ ಅಂತ ಹೇಳ್ಬಿಟ್ಟು ಅದು ಹಂಗೆ ಸೇವ್ ಮಾಡ್ಕೊತ ಬರ್ತಾಯಿತ್ತಲ್ಲ. ಮೊನ್ನೆ ಕೃತಿಕಾಗೂ ಸ್ವಲ್ಪ ಕೊಡಿಸ್ದ ಟಾಯ್ಸು, ಅದು ಕೃತಿಕಾಗೆ ಅಂತ ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ಇದ್ದರೆ ನನಗೂ ಸ್ವಲ್ಪ ಒಂದು $20 ಕೊಟ್ಟ. ಅವನಿಗೆ ನೀವು ಏನೂ ಯೂಸ್ ಮಾಡ್ಕೊತಾ ಇಲ್ಲ, ಬರೀ ನಮಗೆ ಈ ಥರ ಕೊಡ್ತಾ ಇದ್ದಾನೆ. ಸ್ವಲ್ಪ ಖುಷಿ ಆಯ್ತು, ಇವಾಗಿಂದಾನೆ ಎಲ್ಲ ಕಲಿತಾ ಇದ್ದಾನಲ್ವ. ಸೊ ಅಮ್ಮಗೆ ಕೊಡೋದಾಗಲಿ ತಂಗಿ ಕೊಡೋದಾಗಲಿ ಎಲ್ಲ ಸ್ವಲ್ಪ ಕಲಿತಾ ಇದೆ, ಅದೊಂದು ಸ್ವಲ್ಪ ಖುಷಿ ಆಯಿತು. ಇನ್ನು ಇಲ್ಲಿ ಬಂದು ನಾನು ಸ್ವಲ್ಪ ಚಿಕನ್ನು ಹಾಗೆ ಸ್ವೀಟ್ ಬೇಕು ಅಂತೇಳಿ ಟಿಶ್ಯೂನೇ ಕೇಳಿದ್ದು, ಕಸ್ಟರ್ಡ್ ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಕಸ್ಟರ್ಡ್ ಮಿಲ್ಕ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಾನು ಎಲ್ಲ ಬೇರೆ ಪ್ಲ್ಯಾನ್ ಮಾಡ್ಕೊಂಡಿದ್ದು.
ಇಲ್ಲಿ ನಾಯಕರ ಹತ್ರ ಸ್ವಲ್ಪ ಕಲರ್ಸ್ ಎಲ್ಲ ಚೆನ್ನಾಗಿರುತ್ತೆ, ಕಲರ್ ಲೈಟ್ಸು, ಕ್ರಿಸ್ಮಸ್ ಲೈಟ್ಸ್ ಎಲ್ಲ ಹಾಕಿರ್ತಾರೆ. ಸೊ ಅದಕ್ಕೆ ಅಲ್ಲಿ ನೋಡೋದಕ್ಕೆ ರೇಖಾ ಅವರು ಬರ್ತಾಯಿದ್ರು. ಸೊ ಇನ್ನು ಮೋನಾನು ನಾನು ಬರ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಈಗ ಅವತ್ತು ಬರ್ತಡೇ ದಿನನೇ ಅಲ್ವಾ, ನಾವು ಹೋಗೋಣ ಅಲ್ಲೇ ನೋಡಿಕೊಂಡು ಇನ್ನು ಮಾರ್ನಿಂಗೇ ಹೋಗ್ಬಿಟ್ಟು ಕೇಕ್ ತೊಗೊಂಡು ಬಂದಿದ್ರು. ಸೊ ಅಲ್ಲೇ ಹೋಗಿ ಇಲ್ಲೇ ಕೇಕ್ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದು. ಅದು ನೋಡಿದ್ರೆ ಫುಲ್ಲು ಪ್ಲ್ಯಾನ್ ಎಲ್ಲ ರಿವರ್ಸ್ ಆಗೋಯಿತು. ಯಾಕಂದರೆ ಫುಲ್ಲು ಬೆಳಿಗ್ಗೆ ಚೆನ್ನಾಗಿತ್ತು, ಆಫ್ಟರ್ನೂನ್ ಅನ್ನೋ ಅಷ್ಟೊತ್ತಿಗೆ ಫುಲ್ಲು ಫ್ರೀಸ್ ರೈನ್ ಸ್ಟಾರ್ಟ್ ಆಯಿತು. ಫುಲ್ಲು ಔಟ್ಸೈಡ್ ಇಡೋಕ್ಕೂ ಕಾಲು ಸಹ ಇಡೋಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟು ಫ್ರೀಸ್ ರೈನ್ ಆಗೋಗಿತ್ತು. ಇನ್ನು ಜಾರ್ತಾಯಿದ್ರು ಇನ್ನು ಮಕ್ಕಳೆಲ್ಲ, ಎಲ್ಲರಿಗೂ ಇಟ್ಕೊಳಕ್ಕಾಗಲ್ಲ ರೋಡಲ್ಲೆಲ್ಲ, ಫುಲ್ ಜಾರಿ ಬಿದ್ದರೆ ಇನ್ನು ಕಾಲು ಇಲ್ಲ ಸೊಂಟ ನೋವು ಏನೋ ಒಂದು ಮುರಿಯೋದು ಏನೋ ಒಂದು ಆಗುತ್ತೆ, ಅಷ್ಟು ಡೇಂಜರು ಫ್ರೀಸ್ ಟೈಮಲ್ಲಿ. ನಾಯಗ್ರ ಅಂತೂ ಫುಲ್ಲು ಫ್ರೀಸ್ ಆಗಿತ್ತು. ಅದಕ್ಕೆ ಬೇಡ ಅಂತೇಳಿ ಮನೆಗೆ ಕರೆದೆ ನಾನು. ರೆಡಿ? ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ಹರೀಶ ಫೋಟೋ ತೆಗಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಕ್ಲಾಪ್ಸ್ ಮಾಡ್ರು. Are you 1? Start from 30. Are you 10? Are you 20? ಯಾರು ಹೇಳ್ಬೇಕಪ್ಪ? Are you 10? Are you 20? Are you 30? Are you 31? Are you 32? Are you 33? Yes. 34 allo? 33. I thought it's 35 now. ಯಾರು ಯಾವ ಫ್ಲೇವರ್ ಬೇಕು? Every single flavor. I want every single flavor. ಆಮೇಲೆ ಲಂಚ್ ಕೋಪ ಮಾಡ್ಕೊಂಡವ್ರೆ ಅಂತ ಅನ್ಕೊಂಡ್ಬಿಡ್ತಾರೆ. ಯಾರು ಯಾವ ಫ್ಲೇವರ್ ಬೇಕು? I want all of them. All of them. Please, I want all of them. ಎತ್ಕೊಡ್ತೀನಿ ನಾನು, ಸ್ಪೂನಲ್ಲಿ ಎತ್ಕೊಡ್ತೀನಿ. ಹೀರೋ ಬಂಗಾರು ಬಂಗಾರು ಹೀರೋ. ನಿಮ್ಗೆ ಚಾಕ್ಲೇಟ್ ಬೇಕಾ? Yes. Every single flavor. Every single flavor. ಅದೆಲ್ಲ ಸಿಂಗಲ್ ಆಮೇಲೆ ಕೊಡ್ತಾರೆ, ಜಸ್ಟ್ ಟೇಸ್ಟ್ This ಮಾಡಿ. dude with every single flavor. ನಿಮ್ಗೆ ಒಂದು ಫ್ಲವರ್. I take all of them. I'm doing it for somebody. No, so. ನಿಮ್ಗೆ ಒಂದು ಫ್ಲವರ್ ಕೊಡ್ಲಾ? That's not a flower. ತಗೋ. Nobody knows that a flower. ಪಪ್ಪ ಫೋನ್ ಮಾಡಿದ್ರು ನೋಡು. No, I want a blue one. Lucky. ಆಂಟಿಗೆ ತಿನ್ಸ್ರು. Can I have the pink one instead? I want the yellow one instead. I want the pink one. I don't know why. More yellow. Even though I hate pink, I want yellow. Yellow. I'm yellow. I'm yellow. That cannot be full one. I'm yellow. The yellow one. ಇನ್ನು ಇಲ್ಲೇ ಅಡುಗೆ ಮಾಡಿಬಿಡ್ತೀನಿ. ಸ್ವಲ್ಪ ದೋಸೆ ಹಿಟ್ಟೆಲ್ಲ ರೆಡಿ ಮಾಡಿಟ್ಟಿದ್ದೆ. ಸೊ ಹೇಗೋ ದೋಸೆ ಇಟ್ಟಿದ್ದೀನಿ, ಚಿಕನ್ ಮಾಡಿಬಿಡ್ತೀನಿ. ಇಲ್ಲಿಗೆ ಬನ್ನಿ ಅಂತ ಹೇಳಿದ್ದಕ್ಕೆ ಇನ್ನು ಡೈರೆಕ್ಟು ನಯಾಗ್ರಾ ಫಾಲ್ಸ್ಗೆ ಹತ್ರ ಏನು ಬೇಡ ಅಂತ ಹೇಳ್ಬಿಟ್ಟು ಇನ್ನು ಮನೆಗೆ ಬಂದರು ರೇಖಾ ಅವರು. ಬರ್ತಾ ರೇಖಾ ಒಂದು ಕೇಕು, ಮೋನಾ ಒಂದು ಕೇಕು, 3 ಕೇಕು. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಈ ಥರ 3 ಕೇಕ್ ಕಟ್ ಮಾಡಿರೋದು, ಯಾವತ್ತೂ ಕಟ್ ಮಾಡಿಲ್ಲ ನಾನು 3 ಕೇಕ್ ಒಂದೇ ಸಲ. ಸ್ವಲ್ಪ ಚೆನ್ನಾಗಿತ್ತು ಅವತ್ತು ಈವ್ನಿಂಗು. ಸ್ವಲ್ಪ ಹೊತ್ತು ಒಂದು 10 o'clockವರೆಗೂ ಎಲ್ಲರೂ ಆಟ ಆಡ್ಕೊಂಡು ಆರಾಮಾಗಿದ್ದು. ಇನ್ನು ಹಾಲಿಡೇಸ್ ಇತ್ತಲ್ಲ, ಸೊ ಹಾಗಾಗಿ ಅಷ್ಟೊತ್ತವರೆಗೂ ಇದ್ದು ಆಮೇಲೆ ಹೋದರು. ಇದು ಬಂದು ನೆಕ್ಸ್ಟ್ ಡೇ ನಾನು ಫ್ರೆಂಡ್ ಮನೆಗೆ ಹೋಗ್ತಾಯಿದ್ದೀವಿ. 1 year ಆಗೋಗಿತ್ತು ಫ್ರೆಂಡು ಮೀಟಾಗಿ. ಅವರು ನಾವಿರೋ ಹತ್ರ ಇಲ್ಲ, ಕಿಚನರಿಯಲ್ಲಿದ್ದಾರೆ. ಸೊ ಹಾಗಾಗಿ ತುಂಬ ದಿನ ಆಗಿತ್ತು. ಅವರು ಕರೀತಾಯಿದ್ರು, ತುಂಬ ಸಲ ಕರೆದಿದ್ದಾರೆ. ಸೊ ಹಾಗಾಗಿ ಇವಾಗ ವಿಂಟರಲ್ಲಿ ಎಲ್ಲಿಗೂ ಹೋಗೋಕ್ಕಾಗಲ್ಲಲ್ವ, ಈಗ ಯಾರಾದರೂ ಫ್ರೆಂಡ್ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಫ್ರೆಂಡ್ ಮನೆಗೆ ಹೋಗ್ತಾಯಿದ್ದೀವಿ. ಬಟ್ ಅವತ್ತು ಮಾರ್ನಿಂಗ್ ಚೆನ್ನಾಗೇ ಇತ್ತು ವೆದರ್ ಎಲ್ಲನೂ. ಏನು ಫ್ರೀಸ್ ರೈನ್ ಆಗಲಿ ಸ್ನೋ ಆಗಲಿ ಏನೂ ಇರಲಿಲ್ಲ. ಸೊ ಹಾಗಾಗಿ ಇನ್ನು ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ದು. ಇನ್ನು ಅಲ್ಲೇ ಟೆಂಪಲ್ ಇದೆ, ಕಾರೆಸಿದ್ದಿ ಆಂಜನೇಯ ಸ್ವಾಮಿ ಟೆಂಪಲ್ಲು. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು. ಬಟ್ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಫ್ರೆಂಡ್ ಮನೆಗೆ ಹೋಗಿ ಹೋಗೋದಕ್ಕೆ ಅವ್ರ ಮನೇಲಿ ನಾನ್ ವೆಜ್ ಎಲ್ಲ ತಿಂದಿದ್ವಿ. ಸೊ ಹಾಗಾಗಿ ಏನೂ ಬೇಡ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಟೈಮ್ ಬರೋಣ ಅಂತ ಹೇಳ್ಬಿಟ್ಟು ಇನ್ನು ಡೈರೆಕ್ಟ್ ಅವ್ರ ಮನೆ ಹತ್ರ ಹೋಗ್ತಾಯಿದ್ವಿ. ಇನ್ನು ಅಲ್ಲಿ ಏನೋ ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕೋಗಿಲ್ಲ, ಯಾಕಂದರೆ ಅವಳಿಗೆ ಫಸ್ಟಿಂದನೂ ವಿಡಿಯೋಸ್ ಅದೆಲ್ಲ ಇಷ್ಟ ಆಗಲ್ಲ. ಸೊ ಇವ್ರು ಬಂದು
ಯು ಎಸ್ ಎಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಇದ್ದಿದ್ದು. ಸೊ ಯು ಎಸ್ ಎಲ್ಲಿ ಫ್ರೆಂಡ್ ಆಗಿದ್ದರು. ಸೊ ಲಾಸ್ಟ್ ಇಯರು ಶಾರ್ಟ್ ವಿಡಿಯೋ ಹಾಕಿದ್ದೆ, ಫ್ರೆಂಡ್ ಈ ಥರ ಯು ಎಸ್ ಇಂದ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅವ್ರು ಬಂದು ಇನ್ನು ಕಿಚನರಿಯಲ್ಲಿ ಸೆಟಲ್ ಆಗಿದ್ದಾರೆ. ಇನ್ನು ಅವ್ರ ಮನೆಗೆ ಹೋಗಿದ್ವಿ. ಸೊ ಜಿಶುನೂ ಅವ್ರ ಮಗಳು ಸೇಮ್ ಏಜು, 1 ವೀಕ್ ಹೆಚ್ಚು ಕಮ್ಮಿ ಅಷ್ಟೇ. ಇನ್ನು ಅವ್ರಿಗೂ ಒಂದು ಬೇಬಿ ಬಾಯ್ ಆಗಿದೆ. ಇನ್ನು ಕೃತಿಕಾಗಿಂತ 1 ಇಯರ್ ಚಿಕ್ಕವನು. ಎಲ್ಲರೂ ಚೆನ್ನಾಗಿ ಆಟ ಆಡ್ಕೊಂಡಿದ್ರು. ಮಾರ್ನಿಂಗೇ ಹೊರಟೋಗಿದ್ವಿ. ನಾವು ಹೋದ್ಮೇಲೆ ಇನ್ನು ಬಿರಿಯಾನಿ, ಸ್ವಲ್ಪ ಕಬಾಬು ಎಲ್ಲ ಮಾಡಿದ್ಲು. ಆ್ಯಕ್ಚುಲಿ ಅವಳು ನಾರ್ಮಲಾಗೆ ಅಡುಗೆಗಳು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾಳೆ. ಇನ್ನು ನಮಗೋಸ್ಕರ ಅಂತ ಬಿರಿಯಾನಿ ಅಂತ ಇನ್ನೂ ಚೆನ್ನಾಗಿ ಮಾಡಿದ್ದು. ಅದು ಅಲ್ಲದೆ ಮುಸ್ಲಿಮ್ಸ್ ಅಲ್ವಾ, ಎಷ್ಟು ಚೆನ್ನಾಗಿ ಮಾಡ್ತಾರೆ ಮುಸ್ಲಿಮ್ಸು ಬಿರಿಯಾನಿ, ಅದು ಗೊತ್ತಲ್ವ. ಬಟ್ ತುಂಬ ಚೆನ್ನಾಗಿ ಮಾಡ್ತಾಳೆ ಅವಳು ಅಡುಗೆ. ಎಲ್ಲ ಅಡುಗೆಗಳು ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾಳೆ. ಇವಾಗಲೇ ಅಲ್ಲ, ನಾವು ಯು ಎಸ್ ಎಲ್ಲಿದ್ದಾಗೂ ಅಷ್ಟೇ ನಮ್ಮ ಫ್ರೆಂಡ್ಸ್ ಎಲ್ಲರೂ ಅವಳು ಅಡುಗೆಗೆ ಅಂತ ಫುಲ್ ವೆಯ್ಟ್ ಮಾಡ್ತಾಯಿದ್ವು. ಅಷ್ಟು ಇಷ್ಟಪಟ್ಟು ತಿಂತಾಯಿದ್ವಿ, ಅಷ್ಟು ಚೆನ್ನಾಗಿ ಮಾಡ್ತಾಳೆ ಅವಳು. ಸೊ ಇನ್ನು ಅಲ್ಲೇ ನಾವು ಈವ್ನಿಂಗ್ವರೆಗೂ ಅಲ್ಲೇ ಇದ್ವಿ. ಇನ್ನು 5 o'clock ಆ ಟೈಮ್ಗೆ ಫುಲ್ ರೈನ್ ಸ್ಟಾರ್ಟ್ ಆಯಿತು. ಇನ್ನೂ ಜಾಸ್ತಿ ಆಗುತ್ತೆ ರೈನು ಅಂತ ಹೇಳ್ಬಿಟ್ಟು ಇನ್ನು ಅವಾಗೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ತುಂಬ ಅಂದರೆ ತುಂಬ ರೈನ್ ಬರ್ತಾಯಿತ್ತು. ಮುಂದುಗಡೆ ಇರೋ ಕಾರ್ ಸಹ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಸ್ಲೋ ಆಗಿ ಹೋಗಿದ್ದೀವಿ. 1.5 hour ಅಷ್ಟೇ ಜರ್ನಿ. ಬಟ್ ಆದರೆ ಈ ರೈನಿಂದ ನಮ್ಗೆ 2 hours ಆಗೋಯಿತು. ಇನ್ನು ಅವಳೇ ಬಿರಿಯಾನಿ ಎಲ್ಲ ಪ್ಯಾಕ್ ಮಾಡಿಕೊಟ್ಟಿದ್ರು. ಇನ್ನು ಮನೆಗೆ ಹೋಗಿ ಏನು ಮಾಡ್ಕೊಂಡು ತಿಂತೆ, ಇಲ್ಲಿಂದ ತಗೊಂಡು ಹೋಗು ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಹೊತ್ತು ನಿಧಾನಕ್ಕೆ ಇನ್ನು ಡ್ರೈವ್ ಮಾಡ್ಕೊಂಡು ಮನೆಗೆ ವಾಪಸ್ ಬಂದ್ವಿ. ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.